ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ತರಗತಿಯಲ್ಲಿ ನಾವು ಇನ್ಸ್ಟಿಟ್ಯೂಷನಲ್ ಫ್ಯಾಕ್ಟರ್ಸ್ ಸ್ಟೇಟ್ ಅಂಡ್ ಮಾರ್ಕೆಟ್ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಕೆಲವು ಅಂಶಗಳಲ್ಲಿ ಸಾಂಸ್ಥಿಕ ರಚನೆಯೂ ಸಹ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಹಾಗಿದ್ರೆ ಸಾಂಸ್ಥಿಕ ಸಂಗತಿಗಳು ಅಥವಾ ಸಾಂಸ್ಥಿಕ ಅಂಶಗಳನ್ನು ತೆಗೆದುಕೊಂಡಾಗ ರಾಜ್ಯ ಮತ್ತು ಮಾರುಕಟ್ಟೆಗಳ ಸಂರಚನೆಯನ್ನು ಅಥವಾ ರಾಜ್ಯ ಮತ್ತು ಮಾರುಕಟ್ಟೆಗಳ ಪಾತ್ರವನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಆ ಒಂದು ವಿಷಯವನ್ನು ನಾವು ಈ ದಿನ ತಿಳಿಯೋಣ. ಯಾವುದೇ ಒಂದು ಆರ್ಥಿಕತೆಯ ಮುನ್ನಡೆಗೆ ಅಥವಾ ಆರ್ಥಿಕ ಅಭಿವೃದ್ಧಿಗೆ ನೇರವಾಗಿ ಕೊಡುಗೆಯನ್ನು ಕೊಡುವಂಥದ್ದು ಮಾರುಕಟ್ಟೆ. ಆದರೆ ಆ ಮಾರುಕಟ್ಟೆಯ ಒಂದಷ್ಟು ಇಂಪರ್ಫೆಕ್ಷನ್ಸ್ ಇರ್ಬೋದು ಅಥವಾ ಮಾರುಕಟ್ಟೆಯ ಇನ್ಸ್ಟೆಬಿಲಿಟಿ ಇದೆಲ್ಲವನ್ನು ಕರೆಕ್ಟ್ ಮಾಡುವಂಥದ್ದು ಸ್ಟೇಟ್. ಹಾಗಾಗಿ ಇವೆರಡರ ಒಂದು ಅವಶ್ಯಕತೆ ಅಭಿವೃದ್ಧಿಗೆ ಇದೆ. So development cannot take place in an institutional vacuum. ಯಾವುದೇ ಸಾಂಸ್ಥಿಕ ಸಂಸ್ಥೆಗಳು ಇಲ್ಲದೇ ಇರುವಂತಹ ನಿರ್ವಾತ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆರ್ಥಿಕ ಅಭಿವೃದ್ಧಿಗೆ ಒಂದು ಎಕನಾಮಿಕ್ ಸ್ಟೆಬಿಲಿಟಿ ಆ್ಯಂಡ್ ಸರ್ಟನಿಟಿ ಬೇಕಾಗುತ್ತೆ. ಅದೊಂದು ಸ್ಥಿರತೆಯಾದಂತಹ ಆರ್ಥಿಕ ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ಟಾಗ ಮಾತ್ರ ಆರ್ಥಿಕ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಈ ಒಂದು ಸ್ಟೆಬಿಲಿಟಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದು ಓನ್ಲಿ ಬೈ ಗುಡ್ ಗವರ್ನೆನ್ಸ್ ಆ್ಯಂಡ್ ಸೌಂಡ್ ಎಕನಾಮಿಕ್ ಪಾಲಿಸಿ ಮೇಕಿಂಗ್. ಒಂದು ಉತ್ತಮವಾದಂತಹ ಆರ್ಥಿಕ ನೀತಿಗಳ ಮೂಲಕ ಹಾಗೆಯೇ ಒಂದು ಒಳ್ಳೆಯ ಉತ್ತಮ ಆಡಳಿತದ ಮೂಲಕ ಮಾತ್ರ ಆ ಥರದ ಒಂದು ಸ್ಥಿರತೆಯ ಒಂದು ಆರ್ಥಿಕ ಸ್ಥಿರತೆಯನ್ನು ಹಾಗಾಗಿ ಆರ್ಥಿಕ ಸ್ಥಿರತೆಯನ್ನು ಕೊಡುವಂತಹ ರಾಜ್ಯದ ಪಾತ್ರ ಅಥವಾ ರಾಜ್ಯ ಒಂದು ಸಾಂಸ್ಥಿಕ ಸಂಸ್ಥೆಯಾಗಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಯಾವ ರೀತಿಯ ಪಾತ್ರವನ್ನು ನಿರ್ವಹಿಸುತ್ತೆ, ರಾಜ್ಯ ಮತ್ತು ಮಾರುಕಟ್ಟೆಗಳ ಒಂದು ಪಾತ್ರ ಏನಿದೆ ಅನ್ನುವಂಥದ್ದು. ಇಲ್ಲಿ ಇನ್ಸ್ಟಿಟ್ಯೂಷನಲ್ ಸ್ಟ್ರಕ್ಚರ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿಗೆ ಸಾಂಸ್ಥಿಕ ಸ್ವರೂಪ ಅಥವಾ ಸಾಂಸ್ಥಿಕ ರಚನೆ ಹೇಗಿರಬೇಕು ಅಂತ ನೋಡಿದಾಗ ನಾವು ಕೆಲವೊಂದು ಅಂಶಗಳನ್ನು ಇಲ್ಲಿ ಗಮನಿಸ್ಬೋದು. ಅದರಲ್ಲಿ ಪ್ರಮುಖವಾದವು ಅಂತ ಹೇಳಿದರೆ ಪ್ರಾಪರ್ಟಿ ರೈಟ್ಸ್ ಆ್ಯಂಡ್ ಲೀಗಲಿ ಬೈಂಡಿಂಗ್ ಕಾಂಟ್ರ್ಯಾಕ್ಟ್ಸ್. ಆರ್ಥಿಕತೆಯಲ್ಲಿ ಪ್ರಮುಖವಾಗಿ ಇರಬೇಕಾಗಿದ್ದು ನಂಬಿಕೆ, ಒಂದು ಸೆಕ್ಯೂರಿಟಿ, ಒಂದು ಸ್ಟೆಬಿಲಿಟಿ. ಈ ಒಂದು ಸ್ಟೆಬಿಲಿಟಿ ಮತ್ತು ಸರ್ಟನಿಟಿಯನ್ನು ಕ್ರಿಯೇಟ್ ಮಾಡಿಕೊಡ್ಲಿಕ್ಕೆ ಸಾಧ್ಯವಾಗುವಂತಹ ಲಾಗಳು ಆ ಒಂದು ದೇಶದಲ್ಲಿ ಇರಬೇಕಾಗುತ್ತೆ. ಸೊ ಹಾಗಾಗಿ ಪ್ರಾಪರ್ಟಿ ರೈಟ್ಸ್ ಆ್ಯಂಡ್ ಲೀಗಲಿ ಬೈಂಡಿಂಗ್ ಕಾಂಟ್ರ್ಯಾಕ್ಟ್ಸ್ಗಳು ಆರ್ಥಿಕ ವ್ಯವಸ್ಥೆ ಸುವ್ಯವಸ್ಥಿತವಾಗಿದೆ ಅಥವಾ ಸ್ಥಿರವಾಗಿದೆ ಅನ್ನೋ ಕಲ್ಪನೆಯನ್ನು ತಗೊಂಡು ಬಂದಾಗ ಆರ್ಥಿಕ ವ್ಯವಸ್ಥೆಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ಪ್ರಾಪರ್ಟಿ ರೈಟ್ಸ್ಗಳು ಅದು ಬಿಸ್ನೆಸ್ ರೈಟ್ಸ್ ಇರ್ಬೋದು, ಅಕ್ಸೆಸ್ ಟು ಜಸ್ಟಿಸ್, ಪ್ರಾಪರ್ಟಿ ರೈಟ್ಸ್, ಕಾಂಟ್ರ್ಯಾಕ್ಟ್ ರೈಟ್ಸ್. ಈ ಒಂದು ರೈಟ್ಸ್ಗಳ ಮೂಲಕ ಒಂದು ಸ್ಥಿರತೆಯನ್ನು ಬುನಾದಿಯನ್ನು ರಾಜ್ಯ ಒದಗಿಸಿಕೊಟ್ರೆ ಮಾರುಕಟ್ಟೆಗಳ ಒಂದು ಫೇಲ್ಯೂರ್ ಆಗೋದು ತಪ್ಪುತ್ತೆ. ಸೊ ಮಾರ್ಕೆಟ್ ಫೇಲ್ಯೂರ್ ಆಗದೇ ಇದ್ದಾಗ ಆರ್ಥಿಕತೆ ಅಭಿವೃದ್ಧಿಯ ಕಡೆಗೆ ಮುನ್ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳಿದಾಗ ಪೇಟೆಂಟ್ ಅನ್ನೋ ವರ್ಡನ್ನು ನೀವೆಲ್ಲರೂ ಕೇಳಿದ್ದೀರ. ಸೊ ಪೇಟೆಂಟ್ ಅಂತ ಹೇಳಿದರೆ ಹಕ್ಕುಸ್ವಾಮ್ಯ ಅಥವಾ ಹಕ್ಕು ಸನ್ನತು ಅಂತ ಹೇಳಿ ಯಾವುದೇ ಒಂದು ವಸ್ತು ಅಥವಾ ಯಾವುದೇ ಒಂದು ವಿಚಾರದ ಬಗ್ಗೆ ಇರುವಂತಹ ಒಂದು ಕಲ್ಪನೆಯನ್ನು ಅದರ ಬಗ್ಗೆ ನಮ್ಮ ಒಂದು ಹಕ್ಕನ್ನು ಅಥವಾ ನಮ್ಮ ಸ್ವಾಮ್ಯವನ್ನು ಸನ್ನದನ್ನು ಪಡೆಯುವಂಥದ್ದು. ಸೊ ಅದನ್ನು ಬೇರೆಯವರು ಇಲ್ಲೀಗಲಿ ಅಥವಾ ಬೇರೆಯವರು ವಿತೌಟ್ ಪರ್ಮಿಷನ್ ಬಳಸ್ಕೊಳ್ಳದೇ ಇರುವ ಹಾಗೆ ಕಾನೂನಿನ ಒಂದು ಪ್ರೊಟೆಕ್ಷನನ್ನು ಪಡೆದುಕೊಳ್ಳುವಂಥದ್ದು ಪೇಟೆಂಟ್. ಹಾಗಾಗಿ ಈ ಪೇಟೆಂಟ್ ಅಂತಹ ಒಂದಷ್ಟು ಪ್ರಾಪರ್ಟಿ ರೈಟ್ಸ್ಗಳನ್ನು ಒದಗಿಸಿಕೊಡೋದ್ರಿಂದ ಆ ಒಂದು ಆಸ್ತಿಯ ಹಕ್ಕಿನ ರಕ್ಷಣೆ ಲಭ್ಯ ಆಗುತ್ತೆ. ಹಾಗೆಯೇ ಅಕ್ಸೆಸ್ ಟು ಜಸ್ಟಿಸ್, ನ್ಯಾಯವನ್ನು ಪಡೆಯುವಂತಹ ಒಂದು ನ್ಯಾಯಿಕ ಸಂಸ್ಥೆಯನ್ನು ಸ್ಥಿರವಾದ ಒಂದು ಸಂಸ್ಥೆಯನ್ನು ಒದಗಿಸಿಕೊಟ್ರೆ ಸೊ ಅದು ಆ ಒಂದು ಆರ್ಥಿಕ ಅಭಿವೃದ್ಧಿಗೆ ಹಿನ್ನೆಲೆಯನ್ನು ಒಂದು ಸಾಂಸ್ಥಿಕ ಹಿನ್ನೆಲೆಯನ್ನು ಒದಗಿಸುತ್ತೆ. ಹಾಗೆ ಬಿಸ್ನೆಸ್ ರೈಟ್ಸಲ್ಲಿ ಸೊ ಕಾಂಪಿಟೇಷನ್ ಪಾಲಿಸಿಗಳು, ಹಾಗೆಯೇ ಬ್ಯಾಂಕ್ರಪ್ಸಿ, ಕಂಪನಿ ಲಾ ಈ ಥರದ ಒಂದು ಕಾನೂನುಗಳನ್ನು ಜಾರಿಗೆ ತರೋದ್ರಿಂದ ಸೊ ಬ್ಯಾಂಕಿನ ಒಂದು ವ್ಯವಸ್ಥೆಯ ಬಗ್ಗೆ ಹಾಗೆ ಒಂದು ಕಾಂಪಿಟೇಷನಿನ ಒಂದು ವ್ಯವಸ್ಥೆಯ ಬಗ್ಗೆ ಅಲ್ಲಿ ಒಂದು ಅನಾರೋಗ್ಯಕರವಾದಂತಹ ಕಾಂಪಿಟೇಷನ್ ಏರ್ಪಡುತ್ತೆ. ಒಂದು ಸ್ಪರ್ಧಾತ್ಮಕವಾದಂತಹ ಒಂದು ಹೆಲ್ದಿ ಕಾಂಪಿಟೇಷನ್ ಕ್ರಿಯೇಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದು ಆರ್ಥಿಕ ಅಭಿವೃದ್ಧಿಯ ಕಡೆಗೆ ದೇಶವನ್ನು ಕೊಂಡೊಯ್ಯುತ್ತೆ.
ಹಾಗೆಯೇ ಕಾಂಟ್ರ್ಯಾಕ್ಟ್ ಲಾಸ್ಗಳು, ಇಲ್ಲಿ ಬೈಂಡಿಂಗ್ ಕಾಂಟ್ರ್ಯಾಕ್ಟ್ಸ್ ಅಂದರೆ ಲೀಗಲಿ ಬೈಂಡಿಂಗ್, ಕಾನೂನಾತ್ಮಕವಾಗಿ ಮಾಡಿಕೊಳ್ಳುವಂತಹ ಒಪ್ಪಂದಗಳು. ಅದು ಕೊಳ್ಳುವವರು ಮತ್ತು ಮಾರುವವರ ನಡುವೆ ಇರ್ಬೋದು, ಅಥವಾ ಮಾರುವವರ ನಡುವೆ ಇರ್ಬೋದು, ಗ್ರಾಹಕನ ನಡುವೆ ಇರ್ಬೋದು, ಹೀಗೆ ಅಥವಾ ಸರ್ಕಾರ ಮತ್ತು ಸಂಸ್ಥೆಗಳಿರ್ಬೋದು. ಹೀಗೆ ಮಾರುಕಟ್ಟೆ ಸಂಸ್ಥೆಗಳಿಗೆ ಒಂದಷ್ಟು ಕಾನೂನಿನ ಚೌಕಟ್ಟನ್ನು ರಾಜ್ಯಗಳು ಒದಗಿಸಿಕೊಟ್ಟಾಗ ಆಗ ಒಂದು ಉತ್ತಮವಾದಂಥ ಸಾಂಸ್ಥಿಕ ಹಿನ್ನೆಲೆ ಅಥವಾ ಸಾಂಸ್ಥಿಕ ಬುನಾದಿ ದೊರೆತು ಆ ಆರ್ಥಿಕತೆ ಅಭಿವೃದ್ಧಿಯ ಕಡೆಗೆ ಚಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ರೆಗ್ಯುಲೇಟರಿ ಇನ್ಸ್ಟಿಟ್ಯೂಷನ್ಸ್. ರೆಗ್ಯುಲೇಟರಿ ಇನ್ಸ್ಟಿಟ್ಯೂಷನ್ಸ್ ಯಾವುದೇ ಒಂದು ಆರ್ಥಿಕ ಅಭಿವೃದ್ಧಿ ಮುನ್ನಡೆಯಬೇಕಾದರೆ ಕೆಲವೊಂದು ನಿಯಂತ್ರಕ ಸಂಸ್ಥೆಗಳ ಅಸ್ತಿತ್ವ ಅವಶ್ಯಕತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಭಾರತದ ಕಡೆಗೆ ನಾವು ಬಂದರೆ ಸೆಬಿ ಎನ್ನುವಂಥದ್ದು ಒಂದು ವಾಣಿಜ್ಯೋದ್ಯಮಗಳ ಅಥವಾ ನಾವೇನು ಹೇಳ್ತೇವೆ ಶೇರ್ ಮಾರ್ಕೆಟ್ಗಳ ಒಂದು ಮೇಲೆ ನಿಯಂತ್ರಣವನ್ನು ಇಟ್ಟಿರುವಂತಹ, ಹಣಕಾಸು ಸಂಸ್ಥೆಗಳ ಮೇಲೆ ನಿಯಂತ್ರಣವನ್ನು ಇಟ್ಟಿರುವಂತಹ ಒಂದು ರೆಗ್ಯುಲೇಟರಿ ಇನ್ಸ್ಟಿಟ್ಯೂಷನ್ಸ್ ಆಗಿದೆ. ಹಾಗೆಯೇ ನಬಾರ್ಡ್ ಇರ್ಬೋದು. ನಬಾರ್ಡು ಗ್ರಾಮೀಣ ಬ್ಯಾಂಕಿಂಗ್ ಸಂಸ್ಥೆಗಳ ಮೇಲೆ, ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಗಳ ಮೇಲೆ ಒಂದು ರೆಗ್ಯುಲೇಟರಿಯನ್ನು ಇಟ್ಕೊಂಡಿರುವಂತಹ ಒಂದು ಸಂಸ್ಥೆಯಾಗಿದೆ. ಹೀಗೆ ಆರ್ ಬಿ ಐ ನಮ್ಮ ಹಣಕಾಸಿನ ವ್ಯವಸ್ಥೆಯ ಮೇಲೆ ಒಂದು ನಿಯಂತ್ರಣವನ್ನು ಹೊಂದಿದೆ. ಹೀಗೆ ಇಲ್ಲಿ ಕೆಲವೊಂದು ಲೋಗೋಗಳು ಇದೆ. ನೀವು ಅವನ್ನೆಲ್ಲ ಯಾವ ಸಂಸ್ಥೆಗಳಿಗೆ ಸಂಬಂಧಿಸಿದ ಲೋಗೋ ಮತ್ತು ಅವುಗಳ ಕೆಲಸ ಕಾರ್ಯಗಳೇನು ಅನ್ನೋದನ್ನು ತಿಳಿಯುವ ಪ್ರಯತ್ನವನ್ನು ಮಾಡಿ. ಹಾಗಾಗಿ ಇವುಗಳನ್ನೆಲ್ಲ ನಾವು ಗಮನಿಸಿದಾಗ ಅಂದರೆ ರೆಗ್ಯುಲೇಟರಿ ಇನ್ಸ್ಟಿಟ್ಯೂಷನ್ಸ್ ಇದ್ದಾಗ ಆರ್ಥಿಕತೆಯಲ್ಲಿ ಯಾವುದೇ ಮೋಸಕ್ಕೆ, ಅಸ್ಥಿರತೆಗೆ ಮತ್ತು ಒಂದು ಅನಿಶ್ಚಿತತೆಗೆ ಅವಕಾಶಗಳು ಇರೋದಿಲ್ಲ. ಆಗ ಅಲ್ಲಿ ಅಭಿವೃದ್ಧಿಯ ಕಾರ್ಯ ಸುಗಮವಾಗಿ ಚಲಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಒಂದು ಮಾರ್ಕೆಟ್ಟು ಮತ್ತು ರಾಜ್ಯ ಎರಡೂ ಸಹ ಸುಗಮವಾಗಿ ಕಾರ್ಯಾಚರಣೆಯನ್ನು ಮಾಡಬೇಕಾದ್ರೆ ಈ ಥರದ ರೆಗ್ಯುಲೇಟರಿ ಇನ್ಸ್ಟಿಟ್ಯೂಷನ್ಸ್ಗಳ ಅವಶ್ಯಕತೆ ಇರುತ್ತೆ. ಹಾಗೆ ಇನ್ಸ್ಟಿಟ್ಯೂಷನ್ಸ್ ಫಾರ್ ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿ. ಇಲ್ಲಿ ಸಮಗ್ರ ಆರ್ಥಿಕತೆ ಸ್ಥಿರವಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿದರೆ ಸಮಗ್ರ ಆರ್ಥಿಕತೆಯ ಒಂದು ಸ್ಥಿರತೆಗೆ ಕೆಲವೊಂದು ಸಾಂಸ್ಥಿಕ ಕಾರ್ಯಗಳ ಅವಶ್ಯಕತೆ ಇರುತ್ತೆ. ಅದರಲ್ಲಿ ಮಾನಿಟರಿ ಪಾಲಿಸಿ ಮತ್ತು ಫಿಸಿಕಲ್ ಪಾಲಿಸಿಯನ್ನು ನಾವು ಪ್ರಮುಖವಾಗಿ ಗುರುತಿಸ್ಕೋಬಹುದು. ಅಂದರೆ ಸಂರಚನಾತ್ಮಕವಾಗಿ ಮತ್ತು ಆರ್ಥಿಕತೆಯಲ್ಲಿ ಉಂಟಾಗುವಂತಹ ಹಣದುಬ್ಬರದಂತಹ ಸಮಸ್ಯೆ, ಆರ್ಥಿಕ ಹಿಂಜರಿತದಂತಹ ಸನ್ನಿವೇಶ, ಹಾಗೆ ಮಿತಿಮೀರಿ ಬೆಳೆಯುತ್ತಿರುವಂತಹ ಬೆಲೆಗಳ ಒಂದು ನಿಯಂತ್ರಣ, ನಿರುದ್ಯೋಗದ ನಿಯಂತ್ರಣ, ರಾಷ್ಟ್ರೀಯ ಆದಾಯದ ಹೆಚ್ಚಳಕ್ಕೆ ಕೈಗೊಳ್ಳಬೇಕಾಗಿರುವಂತಹ ಕ್ರಮಗಳು, ಹಾಗೆಯೇ ಸಾರ್ವಜನಿಕ ಸಾಲದ ನಿಯಂತ್ರಣ. ಇವುಗಳೆಲ್ಲವನ್ನು ನಿರ್ದಿಷ್ಟವಾಗಿ ಮತ್ತು ಸಮತೋಲನದಲ್ಲಿ ಕಾಯ್ದುಕೊಂಡು ಹೋಗಬೇಕು ಅಂತ ಹೇಳಿದರೆ ಮ್ಯಾಕ್ರೋ ಎಕನಾಮಿಕ್ ಸ್ಟೆಬಿಲಿಟಿ ಕಾರ್ಯಗಳಾದಂತಹ ಈ ಮಾನಿಟರಿ ಪಾಲಿಸಿ ಮತ್ತು ಫಿಸಿಕಲ್ ಪಾಲಿಸಿಗಳ ಒಂದು ಸಂಸ್ಥೆಗಳು ಭದ್ರವಾಗಿರಬೇಕಾಗತ್ತೆ. ಹಾಗೆಯೇ ಸೋಷಿಯಲ್ ಇನ್ಶೂರೆನ್ಸ್ ಇನ್ಸ್ಟಿಟ್ಯೂಷನ್ಸ್, ಸಾಮಾಜಿಕ ವಿಮಾ ಸಂಸ್ಥೆಗಳು. ಅಭಿವೃದ್ಧಿಶೀಲ ರಾಷ್ಟ್ರಗಳು ಸಾಕಷ್ಟು ಮಧ್ಯಮ ವರ್ಗದ ಮತ್ತು ಬಡ ಜನರನ್ನು ಹೊಂದಿರುವಂತಹ ಒಂದು ದೇಶಗಳಾಗಿದ್ದಾವೆ. ಹಾಗಾಗಿ ಅಂತಹ ದೇಶಗಳಲ್ಲಿ ಮಾರುಕಟ್ಟೆ ವ್ಯವಸ್ಥೆಗೆ ಬಿಟ್ಬಿಟ್ರೆ, ಮಾರುಕಟ್ಟೆ ವ್ಯವಸ್ಥೆಯ ಮೂಲಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಹೊರಟ್ರೆ ಬೆಲೆ ಯಂತ್ರದ ಮೂಲಕ ಅವರು ತೊಂದರೆಗೆ ಈಡಾಗುವಂತಹ ಸನ್ನಿವೇಶಗಳು ಏರ್ಪಡ್ತವೆ. ಹಾಗೆಯೇ ಅಭಿವೃದ್ಧಿಯ ಕಾರ್ಯಗಳಿಂದ ಉಂಟಾಗುವಂತಹ ಡಿಸ್ಪ್ಲೇಸ್ಮೆಂಟ್ಗಳು. ಈ ಒಂದು ಡಿಸ್ಪ್ಲೇಸ್ಮೆಂಟ್ಗಳಿಂದ ಹಲವು ಬಡ ವರ್ಗದವರು ಮತ್ತು ಈ ಆರ್ಥಿಕವಾಗಿ ಹಿಂದುಳಿದಂಥವರು ಇವರು ಏನು ಮಾಡ್ತಾರೆ, ಶೋಷಣೆಗೆ ಅಥವಾ ಅದರ ಒಂದು ತೊಂದರೆಗೆ ಸಿಲುಕುವಂತಹ ಚಾನ್ಸಸ್ಗಳು ಹೆಚ್ಚಾಗಿರುತ್ತೆ. ಅದಕ್ಕಾಗಿ ಅಭಿವೃದ್ಧಿಯ ಕಾರ್ಯವನ್ನು ನಿರ್ವಹಿಸುವಾಗ ಸಾಂಸ್ಥಿಕ ಕಾರ್ಯವಾಗಿ ರಾಜ್ಯವು ಕೆಲವೊಂದು ಸೋಷಿಯಲ್ ಇನ್ಶೂರೆನ್ಸ್ ಸ್ಕೀಮ್ಸ್ಗಳನ್ನು ತನ್ನ ಪ್ರಜೆಗಳಿಗೆ ನೀಡಬೇಕಾಗಿರುತ್ತೆ. ಉದಾಹರಣೆಗೆ ನಮ್ಮ ಇಂಡಿಯಾವನ್ನು ನಾವು ಪರಿಗಣಿಸ್ಕೊಂಡ್ರೆ ನಮ್ಮ ಇಂಡಿಯಾದಲ್ಲಿ ಇರುವಂತಹ ಸೋಷಿಯಲ್ ಇನ್ಶೂರೆನ್ಸ್ ಇನ್ಸ್ಟಿಟ್ಯೂಷನ್ಸ್ಗಳು ನೋಡಿದರೆ ಆಮ್ ಆದ್ಮಿ ಭೀಮ್ ಯೋಜನಾ, ಜನಶ್ರೀ ಭೀಮ್ ಯೋಜನಾ, ಶಿಕ್ಷಾ ಸಹಯೋಗ್ ಯೋಜನಾ, ವರ್ಷಿತ್ ಪೆನ್ಷನ್ ಭೀಮ್ ಯೋಜನಾ, ಹಾಗೆಯೇ ಯೂನಿವರ್ಸಲ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್, ನ್ಯಾಷನಲ್ ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಸ್ಕೀಮ್, ಪೈಲಟ್ ಮಾಡಿಫೈಡ್ ನ್ಯಾಷನಲ್ ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಸ್ಕೀಮ್, ಪೈಲಟ್ ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್. ಹೀಗೆ
ಅಂದರೆ ಬೆಳೆಗಳಿಗೆ ಆಗುವಂತಹ ಹಾನಿಗಳು, ಈ ಬೆಳೆಗಳಿಗೆ ಸಂಬಂಧಪಟ್ಟಂತಹ ಇನ್ಸುರೆನ್ಸ್ಗಳು, ಹಾಗೆಯೇ ಮಳೆಗೆ ಸಂಬಂಧಪಟ್ಟಂತೆ ಆಗುವಂತಹ ಒಂದಷ್ಟು ಇನ್ಸುರೆನ್ಸ್ಗಳು, ನಿರುದ್ಯೋಗ ಸಮಸ್ಯೆಗೆ ಕೊಡುವಂತಹ ಇನ್ಸುರೆನ್ಸ್ಗಳು, ಹಾಗೆಯೇ ಬರಗಾಲದಲ್ಲಿ, ಪ್ರವಾಹಕ್ಕೆ, ಹೀಗೆ ವಿವಿಧ ಕಾರ್ಯಗಳಿಗೆ ಉಂಟಾಗುವಂತಹ, ಹಾಗೆ ಕೈಗಾರೀಕರಣದಿಂದ ಆಗುವಂತಹ ಡಿಸ್ಪ್ಲೇಸ್ಮೆಂಟ್ಗಳಿಗೆ ಕೊಡುವಂತಹ ಇನ್ಸುರೆನ್ಸ್ಗಳು, ಹೀಗೆ 10 ಹಲವು ಅಭಿವೃದ್ಧಿಯ ಕಾರ್ಯಗಳಿಂದ ಉಂಟಾಗುವಂತಹ ಸಮಸ್ಯೆಗಳಿಗೆ, ಹೀಗೆ ಪ್ರಾಕೃತಿಕ ಸಮಸ್ಯೆಗಳಿಗೆ, ಹಾಗೆಯೇ ಆರ್ಥಿಕ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ವಿಮಾ ಸೌಕರ್ಯವನ್ನು ತನ್ನ ಬಡ ಜನರಿಗೆ, ತನ್ನ ಆರ್ಥಿಕ ದುರ್ಬಲರಿಗೆ ಒದಗಿಸಿಕೊಡೋದ್ರಿಂದ ಆರ್ಥಿಕತೆಯನ್ನು ಅಭಿವೃದ್ಧಿ ಕಡೆಗೆ ಕೊಂಡೊಯ್ಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸಾಮಾಜಿಕ ವಿಮಾ ಸಂಸ್ಥೆಗಳು ಭದ್ರವಾಗಿರಬೇಕಾಗಿರೋದು ಅನಿವಾರ್ಯ ಆಗಿರುತ್ತೆ ಅಭಿವೃದ್ಧಿಯ ಪಥದ ಕಡೆಗೆ ಸಾಗುವುದಕ್ಕೆ. ಹಾಗೆಯೇ ಇನ್ಸ್ಟಿಟ್ಯೂಷನ್ಸ್ ಆಫ್ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್, ಈ ಒಂದು ಕಾನ್ಫ್ಲಿಕ್ಟ್ಗಳು ಅಂದರೆ ಉಂಟಾಗುವಂಥ ಕೆಲವೊಂದು ಬಿಕ್ಕಟ್ಟುಗಳನ್ನು ನಿರ್ವಹಿಸೋದಕ್ಕೆ ಸಂಸ್ಥೆಗಳ ಅವಶ್ಯಕತೆ ಇರುತ್ತೆ. ಉದಾಹರಣೆಗೆ ವಾಣಿಜ್ಯ ಬ್ಯಾಂಕ್ಗಳ ನಡುವೆ ಬರುವಂಥ ಬಿಕ್ಕಟ್ಟನ್ನು ನಿವಾರಿಸೋದಕ್ಕೆ RBI ಹೇಗೆ ಒಂದು ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟನ್ನು ನಿರ್ವಹಿಸುತ್ತೋ, ಹಾಗೆ ಹೇಗೆ ದೇಶದಲ್ಲಿ ಉಂಟಾಗುವಂತಹ ಒಂದು ಲಾ ಆ್ಯಂಡ್ ಆರ್ಡರನ್ನು ಮೇಂಟೈನ್ ಮಾಡೋದಕ್ಕೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟನ್ನು ನಿರ್ವಹಿಸ್ತವೋ, ಹಾಗೆ ಪ್ರತಿಯೊಂದು ಹಂತದಲ್ಲಿಯೂ ಸಹ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ಗಳನ್ನು ನಿರ್ವಹಿಸಬೇಕಾಗಿರುತ್ತೆ. ಸೊ ಈ ಒಂದು ಇನ್ಸ್ಟಿಟ್ಯೂಷನ್ಸ್ಗಳಿಂದ ಯಾವುದೇ ಒಂದು ಅಡೆತಡೆಯೂ ಇಲ್ಲದೆ ಸುಗಮವಾಗಿ ಅಭಿವೃದ್ಧಿಯ ಕಾರ್ಯ ಸಾಧ್ಯ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದಿಷ್ಟು ಅಭಿವೃದ್ಧಿಯ ಕಾರ್ಯದಲ್ಲಿ ಸಂಸ್ಥೆಗಳು. ಸೊ ಸಂಸ್ಥೆಗಳಲ್ಲಿ ರಾಜ್ಯ ಮತ್ತು ಮಾರುಕಟ್ಟೆಯ ಸಂಸ್ಥೆಗಳು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತವೆ, ಆ ರಾಜ್ಯ ಒಂದು ಸುಗಮ ಮಾರುಕಟ್ಟೆ ವ್ಯವಸ್ಥೆಗೆ, ಆರ್ಥಿಕತೆಯ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಅಭಿವೃದ್ಧಿಗೆ ನೆರವಾಗುವಂತೆ ಯಾವ ರೀತಿಯ ಸಂಸ್ಥೆಗಳನ್ನು ಒದಗಿಸಿಕೊಡಬೇಕು, ಯಾವ ರೀತಿಯ ಸಂಸ್ಥೆಗಳು ಅಭಿವೃದ್ಧಿಗೆ ನೆರವಾಗ್ತವೆ ಅನ್ನುವಂತಹ ಅಂಶಗಳನ್ನು ನಾವು ಈ ದಿನ ತಿಳ್ಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು ಮಾರ್ಕೆಟ್ ಮತ್ತು ಸ್ಟೇಟ್ನ ಇನ್ನೂ ಉಳಿದಂತಹ ಕಾರ್ಯಗಳು ಮತ್ತು ಅದರ ವಿಫಲತೆಗಳನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಸೊ ಈ ಒಂದು ಸ್ಲೈಡ್ಸಲ್ಲಿ ಬಳಸಿದಂತಹ ಇಮೇಜ್ಗಳ ಒಂದು ಸೋರ್ಸಸ್ ಇದು. ಹೆಚ್ಚಿನ ಮಾಹಿತಿಗೆ ಕೆಳಗಿನ ಒಂದು ಲಿಂಕ್ಗಳನ್ನು ಮತ್ತು ಪುಸ್ತಕಗಳನ್ನು ರೆಫರ್ ಮಾಡಿ. ಥ್ಯಾಂಕ್ ಯು.